ಮಗನ ವಿಧ್ವಂಸಕ ದರ್ಶನ. ರೀಲ್ ವಿಲನ್ ಪುತ್ರ ಈಗ ರಿಯಲ್ ವಿಲನ್. ಡಿ ಬಾಸ್ ತಂದೆಗೆ ತೂಗುದೀಪ ಹೆಸರು ಬಂದಿದ್ ಹೇಗೆ? ಪ್ರೀತಿಯ ಅಪ್ಪನ ಮರ್ಯಾದೆ ತೆಗೆದು ಬಿಟ್ರ ರಾಮು. ಕಳಚಿ ಬೀಳುತ್ತಾ ಸುಲ್ತಾನ್ನ ಚಕ್ರವರ್ತಿ ಪಟ್ಟ. ಅಭಿಮಾನಿಯನ್ನ ಕೊಂದ ಕೇಸ್ನಲ್ಲಿ ಡಿ ಬಾಸ್ ದರ್ಶನ್ ಅಂಧರಾಗಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನ 13 ಮಂದಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡ A1 ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ A2 ಆರೋಪಿಗಳಾಗಿದ್ದಾರೆ. ಎಲ್ರಿಗೂ ಜೈಲು ವಾಸ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಇಂತಹ ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ಕಳೆದ 15-18 ವರ್ಷಗಳಿಂದ ವಿಜಯ ಯಾತ್ರೆ ನಡೆಸಿದ್ದ ಸ್ಟಾರ್ ನಟ. ಗ್ರೌಂಡ್ ಲೆವೆಲ್ನಿಂದ ಮೇಲೆ ಬಂದು ಅಪಾರ ಸಂಖ್ಯೆಯ ಫ್ಯಾನ್ ಫಾಲೋಯಿಂಗ್ ಇದ್ದಂತಹ ಸ್ಟಾರ್ ನಟ. ಬಹುಶಃ ದರ್ಶನ್ಗೆ ಇರೋ ಅಭಿಮಾನಿಗಳು ಕನ್ನಡದ ಯಾವ ಸ್ಟಾರ್ ನಟನಿಗೂ ಇಲ್ಲ ಅನ್ಸುತ್ತೆ. ಆದ್ರೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದು ಅಭಿಮಾನಿಗಳಿಗೆ ತೀವ್ರ ಶಾಕ್ ಉಂಟು ಮಾಡಿದೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿ ಬಾಸ್ ದರ್ಶನ್ ಚಂದನವನದ ಹೆಸರಾಂತ ನಟ ತೂಗುದೀಪ ಶ್ರೀನಿವಾಸ್ ಅವರ ಹಿರಿಯ ಮಗ. ಸಿನಿರಂಗದ 7 ಬೀಳುಗಳನ್ನ ನೋಡಿಕೊಂಡೇ ಬೆಳೆದ ದರ್ಶನ್ ನಂತರ ಸ್ಯಾಂಡಲ್ವುಡ್ ಸುಲ್ತಾನನಾಗಿ ಬೆಳೆದಿದ್ದು ಈಗ ಇತಿಹಾಸ. ತೂಗುದೀಪ ಶ್ರೀನಿವಾಸ್ ಕನ್ನಡ ಚಿತ್ರರಂಗದ ಹೆಸರಾಂತ ಖಳನಟ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ತಂದೆ. 1943ರಲ್ಲಿ ಮುನಿಸ್ವಾಮಿ ಮತ್ತು ಪಾರ್ವತಮ್ಮ ದಂಪತಿಗಳ ಪುತ್ರನಾಗಿ ಮೈಸೂರಿನಲ್ಲಿ ಜನಿಸಿದ ಇವರು ಬಾಲ್ಯದಲ್ಲಿಯೇ ತಂದೆ ಕಳೆದುಕೊಂಡರು. ಶಾಲಾ ದಿನಗಳಲ್ಲಿ ನಾಟಕಗಳಲ್ಲಿ ಮುಂಚೂಣಿಯಿಂದ ಕಾಣಿಸಿಕೊಳ್ಳುತ್ತಿದ್ದ ಶ್ರೀನಿವಾಸ್ ಮುಂದೆ ಖ್ಯಾತ ನಿರ್ಮಾಪಕ MP ಶಂಕರ್ ತಂಡ ಸೇರಿದರು. ಮೈಸೂರಿನವರೇ ಆದ ನಿರ್ದೇಶಕ KSL ಸ್ವಾಮಿಯವರು ಇವರ ನಾಟಕ ನೋಡಿ ಮೆಚ್ಚಿಕೊಂಡು ತಮ್ಮ ಚಿತ್ರ ತೂಗುದೀಪದಲ್ಲಿ ಅವಕಾಶ ನೀಡಿದರು. ಆ ಚಿತ್ರದ ಹಾಡುಗಳಿಗೆ ಗಾಯಕ PB ಶ್ರೀನಿವಾಸ್ ಧ್ವನಿ ನೀಡಿದ್ದರು. ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಇಬ್ಬರು ಶ್ರೀನಿವಾಸ ಹೆಸರುಗಳು ಬೇಡವೆಂದು ಸ್ವಾಮಿಯವರು ಶ್ರೀನಿವಾಸರಿಗೆ ತೂಗುದೀಪ ಶ್ರೀನಿವಾಸ ಎಂದು ಹೆಸರು ನೀಡಿದರು. ಆಗಿನಿಂದ ಶ್ರೀನಿವಾಸ ಆಗಿದ್ದ ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ ಆದರು. ನಂತರದ ದಿನಗಳಲ್ಲಿ ದರ್ಶನ್ ಸಿನಿಮಾ ರಂಗಕ್ಕೆ ಬಂದ ನಂತರ ತಮ್ಮ ಹೆಸರಿನ ಮುಂದೆ ತೂಗುದೀಪ ಸೇರಿಕೊಂಡು ದರ್ಶನ್ ತೂಗುದೀಪ ಆದರು. ದರ್ಶನ್ ತೂಗುದೀಪ ಚಂದನವನದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮೆರೆದ್ರು. ಕನ್ನಡ ಚಿತ್ರರಂಗದ ಚಕ್ರವರ್ತಿಯಾಗಿ ದರ್ಶನ್ ಬೆಳೆದ ಪರಿ ನಿಜಕ್ಕೂ ಸೂಪರ್ ಅನ್ನುವಂಥದ್ದೇ. ಒಂದೆಡೆ ವೃತ್ತಿ ಬದುಕಲ್ಲಿ ಸಾಲು ಸಾಲು ಯಶಸ್ಸು ಗಳಿಸಿದ್ದ ದರ್ಶನ್ ವೈಯಕ್ತಿಕ ಬದುಕು ಹಾಗೂ ಸಾಮಾಜಿಕ ಬದುಕಲ್ಲಿ ಫೇಲ್ ಆದ್ರು. ಈಗ ಗೆಳತಿ ಪವಿತ್ರ ಗೌಡ ಜೊತೆ ಸೇರಿ ಮರ್ಡರ್ ಕೇಸ್ನಲ್ಲಿ ಫಿಟ್ ಆಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ಗೆ ಬಹುತೇಕ ಜೈಲು ವಾಸ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಏನೇ ಆಗ್ಲಿ ತೂಗುದೀಪ ಹೆಸರಿಗೆ ದರ್ಶನ್ ಕಪ್ಪು ಚುಕ್ಕೆ ತಂದಿದ್ದು ಫ್ಯಾನ್ಸ್ ಕೂಡ ತಮ್ಮ ನಟನ ಕೃತ್ಯಕ್ಕೆ ಕೈ ಹಿಸುಕಿಕೊಳ್ತಿದ್ದಾರೆ.